ನೋಡಿ ಇವನೇ ನರೇಶ ಬಂದ ಅಲ್ಲ, ಲಾಸ್ಟ್ ಟೈಮ್ ಬಂದಿದ್ದ. ಕಾಲ್ ಹಾಕ್ತೀನಿ. ದರಿದ್ರ ನನ್ನ ಮಕ್ಕಳ, ಏನು ನನ್ನ ಮಕ್ಕಳುನಪ್ಪ. ನನ್ನ ಕರೆದ ಒಂದು ಮಾತು ತಿನ್ನೋಕ್ಕೆ, ಕಬಾಬು ಚಿಕನ್ ಕರಿ ಎಲ್ಲ ತಿಂದಿದ್ಯಾ? ಸಮ್ ನೈಸ್ ಸೀನಿಕ್ ರೂಟ್ಸ್ ಇನ್ಕಮಿಂಗ್ ಸ್ನೇಹಿತರೆ. ಒಂದು ಅರ್ಧ ಹತ್ತಿದ್ದೀವಿ ಸ್ನೇಹಿತರೆ, ಬೀಜ ಬಾಯಿಗೆ ಬಂತು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೂ ಒಂದು ಮೋಟೋ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಎಲ್ಲಿಗೆ ಹೊರಡ್ತಿದ್ದೀವಿ? ಚುಲುಕನ್ ಬೆಟ್ಟ ಅಂತ ಒಂದು ಲೊಕೇಶನ್ ಇದೆ. ಚುಲುಕನ್ ಬೆಟ್ಟ ಕಡೆಗೆ ಹೋಗ್ತಿದ್ದೀವಿ. ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾನೆ ನರೇಶ್ನ ಒಂದೆರಡು ವ್ಲಾಗಲ್ಲಿ ನೋಡಿರ್ತೀರ. ಒಂದೆರಡೇ ವ್ಲಾಗಲ್ಲಿ, ಯಾಕಂತಂದರೆ ಅವ್ನು ಬಂದಿರೋದೇ ಕಮ್ಮಿ ತುಂಬ. ಸೊ ಅವನದು ಡ್ಯೂಕ್ 390ನೇ ಸೇಮ್ ನಮ್ಮ ಥರ. ಇವಾಗ ಪೆಟ್ರೋಲ್ ಹಾಕ್ಸಕ್ಕೆ ಹೋಗಿದ್ದಾನೆ. ಪೆಟ್ರೋಲ್ ಹಾಕ್ಸಿ ಬರಲಿ. ಆ್ಯಕ್ಚುಲಿ ಈ ಪೆಟ್ರೋಲ್ ಬಂಕಲ್ಲಿ ಪಾರಿವಾಳ ಅಲ್ಲ, ಆ್ಯಕ್ಚುಲಿ ಲವ್ ಪ್ಯಾರೆಟ್ಸು ಇದ್ಯಾವ್ದು ಗುರು ಇದು? ಒಳಗಡೆ ಹೋದರೆ ಕಿಚಿ 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 ಅಂತ ಸೌಂಡ್ ಮಾಡ್ತಾ ಇರುತ್ತೆ. ಅದೇ ಸೌಂಡು ತುಂಬ ದಿನ ಕೇಳಿಸ್ಕೊತಾ ಇದ್ದರೆ ನಮ್ಮ ತಲೆಯಲ್ಲಿ ಕಿಚಿ ಮುಚ್ಚಿ ಆಗುತ್ತೆ. ನೋಡಿ ಇವನೇ ನರೇಶ ಬಂದ ಅಲ್ಲ, ಲಾಸ್ಟ್ ಟೈಮ್ ಬಂದಿದ್ದ. ಕಾಲ್ ಹಾಕ್ತೀನಿ ಸ್ನೇಹಿತರೆ. ಒಂದು ಕ್ವಿಕ್ ಇಂಟ್ರೋ. ಆ್ಯಕ್ಚುಲಿ ಇವತ್ತು ನಾವು ಹೊರಡ್ತಿರೋದು ಬಂದುಬಿಟ್ಟು ಚುಲುಕನ್ ಬೆಟ್ಟ ಅಂತ ಅಂದ್ಬಿಟ್ಟು. ಚುಲುಕನ್ ಬೆಟ್ಟ ಬಂದುಬಿಟ್ಟು ನಮ್ಮ ಮನೆ ಹತ್ರದಿಂದ ಒಂದು 40 ಕಿಲೋಮೀಟ್ರ್ ಇದೆ ಅಷ್ಟೇ. ಬ್ಯಾಂಗ್ಳೂರು ಸೆಂಟ್ರಿಂದ ಒಂದು 60 ಇರುತ್ತೆ. ಸುಮ್ಮನೆ ಹಂಗೆ ಹೋಗ್ಬಿಟ್ಟು ಸನ್ಸೆಟ್ಟು ಸರಿಯಾಗಿ ಆಗ್ತಿದೆ. ಬಟ್ ಇವತ್ತು ಕ್ಲೌಡ್ಸೇ ಇಲ್ಲ ಗುರು, ನೋಡೋಣ ಅಂತ ಅಂದರೆ. ಸೊ ನೋಡಿಕೊಂಡು ಹಂಗೆ ವಾಪಸ್ ಬರೋಣ ಅಂತ ನಾನು ನರೇಶ ಒಂದು ಸ್ವಲ್ಪ ರೈಡ್ ಹೋಯ್ತಿದ್ದೀವಿ. ಆಮೇಲೆ ನರೇಶನ ಜೊತೆ ಸ್ವಲ್ಪ ಕಿಚಿಮುಚ್ಚಿ ಇದಿದೆ, ಬ್ಯಾಕ್ ಸ್ಟೋರೀಸು. ನರೇಶ್, ಹೌ ಡು ಯು ಫೀಲ್ ಅಬೌಟ್ ಅವರ್ ಬ್ಯಾಕ್ ಸ್ಟೋರೀಸ್? ನರೇಶ್ ಹೇಳ್ತವನೆ, ಅದು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಸೀರೀಸೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಸೊ ಸಿಂಪಲ್ ಬ್ಯಾಕ್ಗ್ರೌಂಡ್ ಸ್ನೇಹಿತರೆ. ಏನಾಗಿತ್ತು ಅಂತ ಅಂದರೆ, ನಾವಿಬ್ಬರು ಒಂದು ಸಾರಿ ರೈಡ್ಗೆ ಹೋಗಿದ್ರಿ ಸವಣದುರ್ಗ, ಇಲ್ಲಿಗೆ ಟ್ರೆಕ್ ಮಾಡೋಣ ಅಂತ ಅಂದ್ಬಿಟ್ಟು. 4 ಜನ ಹುಡುಗಿರು ನಮ್ಮಿಂದನೇ ಫಾಲೋ ಮಾಡ್ಕೊಂಬಂದರು. ಹಂಗೆ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ರು ಕಾಡಲ್ಲಿ ಹೋಗ್ಬೇಕಾದ್ರೆ. ನಾನು ನರೇಶ ಅವತ್ತು ನರಳಾಡಿ ಸಾಕಾಗೋಯ್ತು. 4 ಜನ ಹುಡುಗಿರು ಬ್ರಿಡ್ಜ್ ಬಿತ್ತು, ಅವ್ರು ನಮ್ಮಿಂದ ಫಾಲೋ ಮಾಡ್ಕೊಂಬಂದು ಅವ್ರು ಬಿದ್ದರು. ನಾವು ಅವ್ರನ್ನ ಫಾಲೋ ಮಾಡ್ಕೊಂಡೋಗಿ ನಮ್ಮ ಕುಂಡಿ ಕೈ ಕಾಲು ಎಲ್ಲ ಬಿದ್ದೋಯ್ತು. ಹಂಗಾಯ್ತು. ದರಿದ್ರ ನನ್ನ ಮಕ್ಕಳ, ಏನು ನನ್ನ ಮಕ್ಕಳುನಪ್ಪ. ಏನು ತಿಂದೆ ನರೇಶ್? ನೋಡ್ದ ನನ್ನ ಕರೆದ ಒಂದು ಮಾತು ತಿನ್ನೋಕ್ಕೆ, ಕಬಾಬು ಚಿಕನ್ ಕರಿ ಎಲ್ಲ ತಿಂದಿದ್ಯಾ? ಏನು ಕರೆದ ನನ್ನನ್ನು ಚಿಕನ್ ಕರಿ ತಿನ್ನು ಬಾಬ್ರು ಅಂತ. ಬೇಡಪ್ಪ, ಚಿಕನ್ ತಿಂದು ಹೀಟ್ ಆಗಿಬಿಡಿದೆ ಜಾಸ್ತಿ. ಎಲ್ಲೆಲ್ಲೋ ಕುರ ಬರ್ತಿದೆ. ಕುರ ಅಂದರೆ ಗುಳ್ಳೆ, ಹೀಟ್ ಬಬಲ್ಸ್. ಟೆಂಡರ್ ಕೊಕೊನೆಟು ಕುಡಿತಾ ಇದ್ದೀನಿ. ಆದಮೇಲೆ B ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಗಳು ಹಾಕ್ಕೊತಾ ಇದ್ದೀನಿ, ಆದರೂ ಕಮ್ಮಿ ಆಗ್ತಿಲ್ಲ. ಸಮ್ ನೈಸ್ ಸೀನಿಕ್ ರೂಟ್ಸ್ ಇನ್ಕಮಿಂಗ್ ಸ್ನೇಹಿತರೆ. ಸೊ ಲಾಸ್ಟ್ ಟೈಮು ಬನ್ನೇರ್ಘಟ್ಟ ಕಾಡು ಒಳಗಡೆಯಿಂದ ಹೋಗಿದ್ವಿ. ನಾವು ಇಟ್ಸ್ ನಾಟ್ ಕಾಡು, ಇಟ್ಸ್ ನಾಡು. ಸುತ್ತಮುತ್ತ ಫುಲ್ ಗ್ರೀನರಿ ಇರುತ್ತೆ, ಅಲ್ಲಲ್ಲಿ ಮರ ಗಿಡ, ತುಂಬ ಚೆನ್ನಾಗಿರುತ್ತೆ ಓಡಿಸೋದಕ್ಕೆ. ಬಟ್ ಹುಷಾರಾಗಿರಬೇಕು, ಯಾಕಂದರೆ ಲೆಫ್ಟು ರೈಟು ಫುಲ್ಲು ಹಳ್ಳಿ ಇರೋದ್ರಿಂದ ಅವ್ರಿಗೆ ಗೊತ್ತಿರಲ್ಲ ಯಾವಾಗ ರೋಡ್ ಮೇಲೆ ಬರ್ತಾರೆ ಅಂತ. ನಾವು ರೋಡ್ ಮೇಲೆ ಹೋಗೋರಾದರೂ ಹುಷಾರ್ಗೋಗ್ಬೇಕು. ಡ್ರೋನ್ ವಿಡಿಯೋ ಮಾಡೋಣ. ಸುತ್ತಮುತ್ತ ಫುಲ್ ಸೀನಿಕ್ ಪ್ಲೇಸಸ್ ಸ್ನೇಹಿತರೆ. ಇಲ್ಲೆಲ್ಲ ಒಂದು ಸ್ವಲ್ಪ ದೂರವರೆಗೂ ಇದೇ ಥರ ರೋಡ್ ಇರುತ್ತೆ. ಇನ್ನೊಂದು ಸ್ವಲ್ಪ ದೂರಕ್ಕೆ ಮತ್ತೆ ಚೆನ್ನಾಗಿರೋ ರೋಡ್ ಸಿಗುತ್ತೆ. ಕಾಂಟ್ರಾಕ್ಟ್ ಇವಾಗ ಸಿಕ್ದಂಗಿದೆ ಈ ರೋಡ್ಗೆಲ್ಲ ಹಾಕೋಕ್ಕೆ. ಲೆಫ್ಟ್ ಸೈಡು ಮತ್ತು ಹೊಸೂರು. ಸೊ ಕಾಲ್ ಡಿಸ್ಕನೆಕ್ಟ್ ಆಗೋಯ್ತು. ಇಲ್ಲೆಲ್ಲ ಸಿಗ್ನಲ್ಲು ನಿಮಗೆ ಗೊತ್ತಿರುತ್ತೆ, ಕಾಡು ಒಳಗಡೆ ಬಂದರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇದು ಮತ್ತು ಇನ್ನೊಂದು ಕಾಡೆ, ಏನು ಹೇಳ್ತಾರಪ್ಪ ಕಾಡು ಹೆಸರು, ಆನೇಕಲ್ ವನ್ಯಜೀವಿ ಸ್ಥಳ ಇದು.
ಅಯ್ಯೋ ಒಂದು ಸ್ವಲ್ಪ ಏರುಪೇರು ಇರುತ್ತೆ ಈ ಥರ ರೋಡಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕು. ಆಟೋ ಮುಂದಕ್ಕೆ ಹೋಗಲ್ಲ ಅನ್ನುತ್ತಲ್ಲ ಸಮಯ, ಏನು ಸಮಯ ಸರಿಯಾಗಿ ತಿನ್ಸು ಸಮಯ ಆಟೋಗೆ. ಕಾಡು ಕೋಣ ಇದೆ, ಹುಷಾರು. ಎಲ್ಲಿ ತೋರಿಸಿ, ಒಂದು ಸರಿ ಆದರೂ ತೋರಿಸಿದ್ದೀರಾ? ಬರೀ ಫೋಟೋಗಳು ಮಾತ್ರ ಹಾಕ್ಬಿಟ್ಟು ಬಿಟ್ಬಿಡ್ತೀರಾ ಯಾವಾಗಲೂ. ಕಾಡು ಕೋಣ ಇದೆ, ಆನೆ ಇದೆ ಅಂತ. ಯಾವುದೊಂದು ಒಂದಿನೂ ಕಣ್ಣಿಗೆ ಬೀಳಲ್ಲ ಅನ್ನುತ್ತೆ. ಆ್ಯಕ್ಚುಲಿ ಕಾಡೊಳಗಡೆ ಗಾಡಿಗಳು ಹಾಕೋಂಗಿಲ್ಲ. ಎಷ್ಟು ಜನನ ಸಾಯಿಸಿದ್ರು ನೋಡಿ ಇವ್ರು ಇದೇ ಥರ ಮಾಡ್ತಾರೆ. ಆನೆ ಇದೆ, ಎಚ್ಚರಿಕೆ. ರೋಡ್ ಮೇಲೆ ಬಾಪ ಒಂದು ಸಾರಿ ನೋಡೋಣ ಗಜಾನನ. ಒಂದು ಸಾರಿ ಆದರೂ ಬರ್ಬೋದಲ್ಲ ಡೈರೆಕ್ಟ್ ದರ್ಶನ. ಸೊ ಸನ್ಸೆಟ್ ಆಗೋ ಅಷ್ಟೊತ್ತಿಗೆ ನಾವು ಹೋಗ್ಬಿಡ್ಬೇಕು. ಆ ಲೊಕೇಶನ್ ರೀಚ್ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ 7 more kilometers to go ಬಾಯ್ಸ್. ಒಂದು ಅದ್ಭುತವನ್ನು ಕಾಣಲು ಇಷ್ಟು ದೂರ ಬರೋದಲ್ಲಿ ಏನೂ ತಪ್ಪಿಲ್ಲ ಅಲ್ಲ. ಓಕೆ, ದಿಸ್ ಇಸ್ ಸೀಮ್ಸ್ ಟು ದ ನ್ಯೂ ರೋಡ್ ಆಫ್ ದ ಬೆಟ್ಟ. ನೋಡಿ ಇದೆ ಆ ಬೆಟ್ಟ, ಅಲ್ಲಿ ಮುಂದೆಗಡೆ ಕಾಣ್ತಿದೆ ತಾನೆ. ಇವಾಗ ಟ್ರೆಕ್ಕಿಂಗ್ ಮಾಡಿಕೊಂಡು ಮೇಲೆ ಹತ್ಕೊಂಡು ವಾಪಸ್ ಇಳಿದು ಬರೋ ಅಷ್ಟುವರೆಗೆ ಮಸ್ತು ಮಜಾ. ತಪ್ಪಾಗಿ ಎಲ್ಲೋ ಹೋಗ್ತಿದ್ದೀವಿ ಅಂತ ಅನ್ನಿಸ್ತಿದೆ. ಅಲ್ಲೋಡಿ ನಮ್ಮ ಕನ್ನಡ ಬಾವುಟವನ್ನು ನೆಟ್ಟಿರುವಂತಹ ಜನ ಕರುನಾಡರು. ಇದೊಂದು ಎಂಟ್ರೆನ್ಸ್ ತೋರಿಸಿತ್ತು ಮೇನ್ ರೋಡಿಂದ ಸ್ವಲ್ಪ ಹಿಂದಕ್ಕೆ ಇನ್ನೊಂದು ಎಂಟ್ರೆನ್ಸ್ ತೋರಿಸಿತ್ತು. ನಾ ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಡ್ರೋನ್ ಬಿಟ್ಟರೆ ಫಾಲೋ ಮಾಡ್ಕೊಂಬರುತ್ತೆ. ರೋಡ್ ತುಂಬ ಚೆನ್ನಾಗಿದೆ. ರೋಡು ಸ್ವಲ್ಪ ತಪ್ಪಾಗಿ ಕನ್ಫ್ಯೂಸ್ ಆಗಿಬಿಟ್ಟು ಈ ರೋಡಿಗೆ ಬಂದುಬಿಟ್ವಿ. ವಿಡಿಯೋ ನೋಡಿರ್ತೀರ, ಡ್ರೋನ್ನ ಕಳಿಸಿ ಶೂಟ್ ಹಾಕ್ಕೊಂಬಂದಿದ್ದು. ಸೊ ಆ ರೋಡು ಅಲ್ಲ, ಈ ರೋಡು ಅಲ್ಲ ಸ್ನೇಹಿತರೆ. ಅಲ್ಲಿ ಮುಂದೆಗಡೆ ಆರ್ಚ್ ಇದೆ ಅಲ್ಲ, ಆರ್ಚಿಂದ ನಾವು ಒಳಗಡೆ ಹೋಗ್ಬೇಕಾಗಿರೋದು. ಸೊ ಇಲ್ಲಿಂದನೂ ಒಳಗಡೆ ಹೋಗ್ಬೋದು ಅಂತ ತೋರಿಸ್ತಿದೆ. ಬಟ್ ಮೇಯ್ನ್ ಬಂದುಬಿಟ್ಟು ಆರ್ಚ್ ಏನಾದರೂ ಇದೆ ನೋಡಿ, ಅಲ್ಲಿ ಆರ್ಚ್ ಒಳಗಡೆಯಿಂದ ಎಂಟ್ರಿ ಕೊಟ್ರೆ ನಮಗೆ ಆ ಬೆಟ್ಟದ ಮೇಲೆ ಹತ್ತಕ್ಕಾಗೋದು. ಹತ್ರವರೆಗೂ ಹೋಗ್ಬಿಟ್ಟು ಅಲ್ಲಿಂದ. ಸೊ ಅಂಚೆಬರೆ ಊರ ಹೆಸರು, ಇಲ್ಲಿ ಬೋರ್ಡ್ ಹಾಕಿರ್ತಾರೆ ನೋಡ್ಕೊಳ್ಳಿ, ಅಂಚೆಬರೆ ಅಂತ. ಸೊ ಇಲ್ಲಿಂದ ನಾವು ಒಳಗಡೆಗೆ ಹೋಗ್ಬೇಕಾಗಿರೋದು. ಆರ್ಚ್ ಒಳಗಡೆ ಎಂಟ್ರಿ ಕೊಟ್ಟರೆ ಸುತ್ತಮುತ್ತ ಪರಿಸರ ಪ್ರೇಮಿ ಆದರೆ ನೀವು ಪ್ಯಾರ್ ಬಂದುಬಿಡುತ್ತೆ ಸುತ್ತಮುತ್ತ ನೋಡೋದಕ್ಕೆ. ಸ್ವಲ್ಪ ಆಫ್ ರೋಡಿಂಗ್ ಇದ್ದೇ ಇರುತ್ತೆ, ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ದಿರ ಇರೋದಕ್ಕಾಗಲ್ಲ. ಆದರೂ ಗೂಗಲ್ ಮ್ಯಾಪ್ಸ್ನ ನಂಬ್ದಿರ ಇವ್ರನ್ನೊಂದು ಸರಿ ಕೇಳ್ಬಿಡೋಣ. ಅಣ್ಣ, ಬೆಟ್ಟ ಹತ್ತಕ್ಕೆ ಹಿಂಗೆ ಹೋಗ್ಬೇಕಾ? ಹೋಗ್ಬೇಕು, ಥ್ಯಾಂಕ್ ಯು. ಸೊ ಬೆಟ್ಟ ಹತ್ತಿ ಸನ್ಸೆಟ್ ನೋಡಿ ಆಮೇಲೆ ಹಿಂದಿರ್ಗೋಣ. ಸಾಯಂಕಾಲ ಒಂದು 7 ಗಂಟೆಗೆ ಕೆಳಗಡೆ ಬರ್ತೀವಿ ಅಂತ ಅನ್ಕೊತಿದ್ದೀನಿ. ಇಲ್ಲೆಲ್ಲ ಆ್ಯಕ್ಚುಲಿ ರೋಡ್ ಇನ್ನೂ ಚೆನ್ನಾಗಿತ್ತು, ಅದು ಹೆಂಗೆ ಈ ಥರ ಇದೆಯೋ ಗೊತ್ತಿಲ್ಲ ಇವಾಗ. ಸೊ ಗಾಡಿನ ಇಲ್ಲೇ ಹಾಕ್ಬಿಟ್ಟು ಇಲ್ಲಿಂದ ಮೇಲಕ್ಕೆ ಹೋಗ್ಬೇಕು. ಇದೇ ನಮ್ಮ ಚಿಲುಕನ್ ಬೆಟ್ಟ ಎಂಟ್ರೆನ್ಸು. ಇಲ್ಲೇನು ನೋಡ್ತಿದ್ದೀರಾ, ಈ ಮೆಟ್ಲಲ್ಲ, ಇಲ್ಲಿ ಸಂದಿಗಂದಿ ಇದೆ ಅಲ್ಲ, ಇಲ್ಲಿಂದನೇ ಹೋಗ್ಬೇಕು. ಜನರು ಕಾಲ್ನಡಿಗೆ ದಾರಿ ಮಾಡಿದ್ದಾರೆ, ಅಲ್ಲಿಂದನೇ ಹತ್ಕೊಂಡು ಹೋಗ್ಬೇಕು. ಏನು ಹೇಳ್ತೀಯ ನರೇಶ್, ರೈಡ್ ಹೆಂಗಿತ್ತು? ಚೆನ್ನಾಗಿದೆ, ಒಳ್ಳೆ ರೂಟ್. ಇವಾಗ ಬೆಟ್ಟ ಹತ್ತೋದಿರೋದು ಎಷ್ಟೋ ದಿನ ಆಗಿತ್ತು ಒಂದು ಟ್ರೆಕ್ಕಿಂಗ್ ಮಾಡಿ, ಇವತ್ತು ಮತ್ತೆ ಹತ್ತುತ್ತಿದ್ದೀವಿ. ನೋಡೋಣ ಬನ್ನಿ. ನೋಡಿ ನಾವು ಹೋಗ್ಬೇಕಾಗಿರೋದು ಅಲ್ಲಿಗೆ, ಬಟ್ ಎಷ್ಟು ಹೈಟ್ಗೆ ಹತ್ತಕ್ಕಾಗುತ್ತೋ ಅಷ್ಟು ಹೈಟ್ಗೆ ಹತ್ತೋಣ. ಅದಾದಮೇಲೆ ನೋಡೋಣ. ಒಂದು ಅರ್ಧ ಹತ್ತಿದ್ದೀವಿ ಸ್ನೇಹಿತರೆ, ಬೀಜ ಬಾಯಿಗೆ ಬಂತು, ನೀರು ಕೂಡ ತೊಗೊಬಂದಿಲ್ಲ, ಇನ್ನೂ ಅರ್ಧ ಬಾಕಿ ಇದೆ, ಹತ್ಕೊಂಡು ಹೋಗ್ಬೇಕು. ಮೇಲೆ ಸಿಗೋಣ.
ಸ್ನೇಹಿತರೆ, ಕೊನೆಗೂ ಕೆಳಗಡೆಯಿಂದ ನೋಡಿ ಜೆಂಡ ಹತ್ರ ಬಿಡಿದ್ದೀವಿ. ನೋಡಿ, ಸನ್ಸೆಟ್ ನೋಡಬೇಕಾಗಿರೋರೆಲ್ಲರೂ ಬಂದು ಕುತ್ಕೊಂಡಿದ್ದಾರೆ. ಕರ್ನಾಟಕದ ಬಾವುಟ ನಾನು ನಿಮಗೆ ಕೆಳಗಡೆಯಿಂದ ತೋರಿಸ್ದೆ. ಆದರೆ ಟ್ರೆಕ್ಕಿಂಗ್ ಲೆವೆಲ್ಲು ಒಂಥರ ಹಾಳಾಗಿದೆ. ಈ ITL ಎಲ್ಲ ಕೂತ್ಕೊಂಡು ನಾವು ಕೆಲಸ ಮಾಡ್ತೀವಲ್ಲ, ಕೂತು ಕೊಂಡಿನೋ. ಎಲ್ಲ ಮುಗೀತು ಸ್ನೇಹಿತರೆ, ನೋಡಿದ್ರಿ ಅಂತ ಅನ್ಸುತ್ತೆ. ಹೆಂಗಿತ್ತು ನರೇಶ್ ಟ್ರೆಕ್ಕಿಂಗು? ಬೆಸ್ಟ್ ಟ್ರೆಕ್ಕು ಅಪ್ಪ. ಹತ್ತಬೇಕಾದ್ರೆ ಎಷ್ಟೋ ದಿನ ಆದಮೇಲೆ ಮೇಲೆ ಹತ್ತಿದ್ದಕ್ಕೆ ಸಾವು ಕಾಣಿಸ್ತು ಸ್ನೇಹಿತರೆ. ಸ್ಟೀಪ್ ಹೆಂಗಿದೆ ಅಂತ ಅಂದರೆ ಕಾಲು ನೋವು ಹಿಡ್ಕೊಂಡ್ಬಿಡ್ತು, ಕಾಲು ಹಂಗೆ ಹಾಕ್ಕೊಂಡು. ಒಂದು ಹೇಳ್ಬೇಕು ಅಂತ ಅಂದರೆ ಹತ್ತೋದು ತುಂಬ ಕಷ್ಟ ಆಗುತ್ತೆ, ನೀರು ತೊಗೊಂಬರ್ಬೇಕಾಗುತ್ತೆ ಅಲ್ಲ ನರೇಶ್? ಮೇಲೆ ಹೋದರೆ ಫುಲ್ ಸಖತ್ ಪೀಸ್ಫುಲ್ಲು ಸನ್ಸೆಟ್ ನೋಡೋದಕ್ಕೆ. ನೋಡಿ, ಇನ್ನೂ ಸನ್ಸೆಟ್ ಆಗ್ತಾನೆ ಇದೆ. ಈಗ ಕೆಳಗಡೆಗೆ ಇಳಿತಿದ್ದೀವಿ. ಒಂದು ವೇಳೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ವಿ ಆರ್ ಸೈನಿಂಗ್ ಆಫ್. ಟೇಕ್ ಕೇರ್, ಹ್ಯಾವ್ ಎ ಲವ್ಲಿ ಡೇ ಆ್ಯಂಡ್ ಬಾಯ್.